ನನ್ನ ಬೈಕ್ನ ಫಸ್ಟ್ ಸರ್ವಿಸ್ ಮಾಡ್ಸೋಣ ಅಂತ ಸರ್ವಿಸ್ ಸೆಂಟ್ರಿಗೆ ತಗೊಬಂದಿನಿ. ಫೈನಲಿ ಫಸ್ಟ್ ಸರ್ವಿಸ್ ಮುಗೀತು. ಪೂರ್ತಿ ಇದೆ ಪಾಲಿಶ್ ಹಾಕಿಟ್ಟಾರೆ. ಈ ಹ್ಯಾಂಡ್ಲಿಗೆ ಅಲ್ಲ ಒಂಥರ ಹೇಸಿಯಪ್ಪ. ಫೈನಲಿ ತಗೊಂಡೆ ಎಕ್ಸರ್ ಹೆಲ್ಮೆಟ್. ರಾತ್ರಿ ಬಂದಿಲ್ಲ ಕ್ಯಾಂಪ್ ಹಾಕಿದೀವಿ. ಓಪನ್ ಮಾಡೋಣ ಬೆಳಿಗ್ಗೆ ಈಗ ಎಂಟು ಹಂಗಾದ್ರೆ ಒಂದು 4 ಲೀಟ್ರ್ ಇತ್ತೇನೋ ಫುಲ್ ಆಗ್ತದೆ. ಎಷ್ಟು ತುಂಬಿತ್ತು ನೋಡೋಣ. ಫುಲ್ ಏನೋ ಮಾಡ್ಸೀನಿ. ಸಿಟಿನಾಗಿರಿ ಅವನು ಒಂದು ಪ್ರಮೋಷನ್ ಶೂಟ್ ಇತ್ತಂತ ಇಲ್ಲೇ ಪಾರ್ಕಿಗೆ ಬಂದವು. ಪಾರ್ಕಾಗೆಲ್ಲ ಶೂಟ್ ಮುಗಿಸಿದ್ದು ಇವಾಗ ಹೋಗ್ತಾ ಇದೀವ. ಶಿವಮೊಗ್ಗ ಹೋಗ್ಬೇಕು. ಬೈಕ್ ಸರ್ವಿಸ್ ಬಿಟ್ಟು PPF ಎಲ್ಲ ಮಾಡಿಸ್ಬೇಕು. ಸಿಟಿನಾಗಿರಿ ಫೈನಲಿ ಬಂದ ಇವ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಶೋರೂಮ್ ಅವನ. ಯಾಕ ರೂಮ್ ಹೋಗಿ ಫ್ರೆಶ್ ಆಗಿ ಹೋಗ್ಬೇಕು. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ರೂಮ್ ಶೋರೂಮ್ ಅಂತೂ ಫೈನಲಿ ಬಂದಿವ. ಚೇಂಜ್ ಮಾಡ್ಸಿ ಬರಕ್ಕ ಇವ್ ಹೊಡ್ಕೂತ್ನಿ ಅಂದ. ನಂಗೆ ಈಜಿ ಸ್ಕೂಟಿ ಕೊಟ್ಟಾನೆ. ಇದಂತೂ ವೀಲಿನೇ ಹಾಕೈತದೆ. ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಗಾಡಿ ಮಸ್ತ್ ಐತ್ ಬಿಡ, ತಲೆಗೆಚ್ಚಿ ಬಿಡ. ಗೈಸ್ ಬಂದಿವು KTM ಶೋರೂಮ್ ಹತ್ರ. 2 ಗಂಟೆಗೆ ಅಂತೆ. ಅವರು ನಮ್ಗೆ 9 ಗಂಟೆಗೆ ಬರೋಕೆ ಹೇಳಿದ್ರ. ಈಗ 2 ಗಂಟೆಗೆ ಊಟಕ್ಕೆ ಹೋಗಿರುತ್ತೆ. 2 ಗಂಟೆಗೆ ಬರ್ತಾರಂತೆ ಊಟಕ್ಕೆ ಹೋಗಿ. ಹೋಗಿ ಕೊಟ್ಬರೋಣ ಬೈಕ್ ಅಷ್ಟಿನಾಗಿರಿ. ಬೈಕ್ನ ಫಸ್ಟ್ ಸರ್ವಿಸ್ ಮಾಡ್ಸೋಣ ಅಂತ ಸರ್ವಿಸ್ ಸೆಂಟ್ರಿಗೆ ತಗೊಬಂದಿನಿ. ನೋಡೋಣ ಎಷ್ಟೆಷ್ಟು ಬಿಲ್ ಆಕೈತಿ, ಏನೇನು ಆಯ್ತಿ. ಇಲ್ಲಿ ಸ್ವಲ್ಪ ಆಯಿಲ್ ಲೀಕ್ ಆಗ್ತೈತೆ. ಅವತ್ತು ಫಸ್ಟ್ ಕೊಟ್ಟಿದ್ರಲ್ಲ ಫುಲ್ ಆಯಿಲ್ ಲೀಕ್ ಆಯ್ತಪ್ಪ. ಈಗಂತೂ ಫಸ್ಟ್ ಕೊಟ್ಟಿದ್ದ ದಿನದಿಂದನೇ ಆಯಿಲ್ ಲೀಕ್ ಆಗ್ತೈತಿ. ಏನೇನು ಆಯ್ತು ನೋಡೋಣ. 2 ಗಂಟೆಗೆ ಬಂದಿವು. ಎಲ್ಲ ಚೆಸ್ಸಿ ನಂಬರ್ ತಗೊಂಡು ತೊಳೆಯಕ್ಕೆ ಕೊಡ್ತಾರೆ. ಈಗ ಅದಾದ್ಮೇಲೆ ಸರ್ವಿಸ್ ಕೊಟ್ಟಿನಿ. ಸರ್ವಿಸ್ ಮಾಡ್ಸಕ್ಕೆ ಇನ್ನು 5 ಗಂಟೆಗೆ ಬರೋಕೆ ಹೇಳ್ಯಾರೆ. 5 ಗಂಟೆ ಅವನ ಉಣ್ಣಲ್ಲ ಇನ್ನು. ಹೊಸ ಉಣ್ಕೊಂಡು ಬರೋಣ. ಹೊಸ ಮೀನುಟ ಉಣ ಅಂತ ಬಂದೆವು. ರಾಗಿ ಗಂಜಿ ಕೊಟ್ಟ ನೋಡ್ರೆ. ಈಗಂತೂ ಚಿಕನ್ ಕಿತ ಈಗ ಮೀನುಟನೇ ಜಾಸ್ತಿ ಮಾಡೋಗ್ಬಿಡುತ್ತೆ. ಹೋಗಿ ಸೋಡಾ ಕುಡಿಯೋಣ. ಸಕ್ಕದಾಗ ಕೊಡ್ತಾರಂತ ಕರ್ಕೊಂಡ್ ಬಂದಾನೆ. ಇದೆ ಈ ಸೋಡಾ ಅಂಗಡಿ ಬಗ್ಗೆ ಹೇಳ. ಸೋಡಾ ಅಂಗಡಿ ಈ ರೇಂಜಿಗೆ ಇರೋ ಕಾರಣನೇ ಇನ್ಫ್ಲೂಯೆನ್ಸರ್ಸ್. ಎಲ್ರು ವಿಡಿಯೋ ಮಾಡಿ ರೇಟ್ ಅಂದ್ರೆ ಇದೆ ಚೆರಿ ಹಣ್ಣು. ಪಾಪ ಶಿವಮೊಗ್ಗ ಬಂದಾಗೆಲ್ಲ ಕೊಡಿಸ್ತಾನೆ ಪಾಪ. ಅಡಿಲ್ಲ ಹುಡುಗ. ಹೋಗಿ ಕಸುವ ತಿನ್ನೋಣ. ಬೈಕ್ ತರಕಾಗೆ ಹೆಲ್ಮೆಟ್ ಎಲ್ಲ ತಗೊಂಡಿವು. ಬಾ ಇವನ್ ಬೈಕಿಂದ ಆಯಿಲ್ ಚೇಂಜ್ ಮಾಡ್ಸೋಕೆ ಬಂದಿವು. ಈಗ ಆಯಿಲ್ ಚೇಂಜ್ ಮಾಡಿಸ್ತೀವಿ. ಈಗ 5 ಗಂಟೆಗೆ ಬರೋಕೆ ಹೇಳಿದ್ರೆ 5 ಗಂಟೆಗೆ ಇಲ್ಲಿ ಆಯಿಲ್ ಚೇಂಜ್ ಮಾಡ್ಸೋಕೆ ಬಿದ್ದೀವಿ. ಏನು ಮಾಡ್ದ ನಾವೇ ಬಂದಿವು. ನೋಡೋಣ ನನ್ನ ಗಾಡಿ ಏನು ಮಾಡ್ಯಾರ ಅಂತ. ಬರ್ತಿದಂಗೆ ಬಂತು ನೋಡ್ರಿ. ಫಾಲೋ ಮಾಡ್ಸಿದ್ರೆ ಫಾಲೋ ಮಾಡ್ಸಿ. ಕಡಿಮೆ ಇದನ್ನ ಕಟ್ ಮಾಡ್ತೀಯ ಮಂಜು ಬ್ರೋ ಅಂತ ಇವ್ನಿಗೆ ಸರ್ಚ್ ಮಾಡಿ ಫಾಲೋ ಕೊಟ್ಕೊಂಡ. ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ ಚಾನ್ಸೇ ಇಲ್ಲ. ಫೈನಲಿ ಫಸ್ಟ್ ಸರ್ವಿಸ್ ಮುಗೀತು. ಎಷ್ಟಾಗಿರ್ಬೋದು ಅಂತ ನೋಡ್ರಿ. ಇವಾಗ ಅಲ್ಲಿ ಪೇ ಮಾಡಿ ಬರ್ಬೇಕಂತೆ. ಪೇ ಮಾಡೋಣ ನೋಡ್ರಿ. 1603 ರೂಪಾಯಿ ಐತಿ ಫಸ್ಟ್ ಸರ್ವಿಸ್. ಫಸ್ಟ್ ಕೊಟ್ರು. ಇವಾಗ ನಮ್ಮ ಹುಲಿ ಎತ್ಕಿ ಹೋಗೋಣ. ಪೂರ್ತಿ ಇದೆ ಪಾಲಿಶ್ ಹಾಕಿಟ್ಟಾರೆ. ಈ ಹ್ಯಾಂಡ್ಲಿಗೆ ಅಲ್ಲ ಒಂಥರ ಹೇಸಿಯಪ್ಪ. ನಿಮ್ಮ ಈ ತರದಲ್ಲ ಇದರ ಜನ. ಗಸ್ ಯಾಕ್ಸರ್ ಅಲ್ಬಿಟ್ಟು ಹೆಂಗಿದೆ ಒಂದು ಕಾಮೆಂಟ್ ಹಾಕ್ರಿ ನೋಡೋಣ. ಸುಗೇಶ್ ಹಾಕಿ ನೋಡ್ತಾ ನೋಡ್ರಿ. ಹಾಕ ಹೋಗೋದೇ ಇಲ್ಲ ಇವನಿಗೆ. ನೀನ್ ದೊಡ್ಡತಲ್ಲ ಕಣ. ಹಾ ಓಕೆ ಹಿಂಗಿದ್ರೆ ಚೆನ್ನಾಗಿ ಸಕತ್ತಾಯ್ತದ. ಹೋಗ್ತಾ ಇನ್ನೂ ಅಷ್ಟು ಚೆನ್ನಾಗೈತೆ ಏನೋ ಒಂಥರ. ಕೇರ್ ಅವ್ರದ್ದು ಹಿಂಗೆ ಬರತ್ತೈತ ಅದು. ಗೈಸ್ ಈಗ ಈ GPS ಮೌಂಟು ಒಂದು ಹಾಕ್ಸ್ಬಿಡೋಣ ಅಂತ. ಒಂದೇ ಸಲ ಎಲ್ಲ ಆಗ್ಬಿಡ್ಲಿ ಅಂತ. ಬ್ಲ್ಯಾಕ್ ಇದ್ರಕ್ಕೆ ಬ್ಲ್ಯಾಕ್ ಇಲ್ಲ, ಕೇಸರಿನೇ ಹಾಕೋದು. ಓಪನ್ ಮಾಡು. ಇದಾನ ಅವತ್ ಕಲ್ಲಂಗಡಿನೇ ಹೊಡೆದಿರಂತೆ. ಇದೆಲ್ಲ ಲೆಕ್ಕದ್ದನ. ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ. ಗೈಸ್ ಇಲ್ಲ ಐತ್ ನೋಡ್ರಿ. ಇದು ಹಿಂಗ್ ಬರ್ತೈತಿ. ಇದ್ರ ಮೇಲೆ ಎಲ್ಲಾದ್ನೂ ಮೌಂಟ್ ಮಾಡ್ಕೋಬಹುದು. ತೆಗಿಯೋಣ ಬಿಡು. ಸರಿ ನಿಜ ಅಂತೆ. ನೋಡ್ರಿ ಈ ತರ ಇರ್ತೈತಿ. ಇಲ್ಲಿ ಕರೆಕ್ಟಾಗಿ ಹಿಂಗ್ ಕೊರತ್ತಲ್ಲ, ಕರೆಕ್ಟಾಗಿ ಹಿಂಗ್ ಕೊರ್ತೈತಿ. ಸಕತ್ತಾಗಿತ್ತಲ್ಲ. ಕೇಸರಿ ಕೇಸರಿ ಮ್ಯಾಚಿಂಗ್ ಆಗಿತ್ತಾ? ಅಡ್ಡಿಲ್ಲ. ಫಿಟ್ ಮಾಡಿದ್ರು. ಫಿಟ್ ಮಾಡಿದೆ ಒಳ್ಳೆ ಮಸ್ತ್ ಕಾಣಿಸ್ತಾ ಐತೆ. ಸ್ವಲ್ಪ ಅವ್ರ ಅದೇ ಮಾಡ್ಬಿಟ್ಟಾರೆ, ಬೇಗ ಮಾಡ್ಬಿಟ್ಟಾರೆ. ಇವಾಗ ಹೆಲ್ಮೆಟ್ ನೋಡೋಣ. ಇದೊಂದು ಬ್ಲೂಟೂತ್ ಹಾಕ್ಸಿನಿ ಬೇಗ ಆಗ್ತೈತೆ ಅಂತ. ಯಾರು ಹೋದಾಗ ದೂರ ಹೋದಾಗ ಹಾಡು ಕೇಳ್ಕಿತ್ತಲ್ಲ ಹೋಗ್ಬೇಕಾಗಿತ್ತಲ್ಲ, ಅದಕ್ಕೆ ಅದು ಒಂದು ಇರಲಿ ಅಂತ ಇದೇ ಥರ ಫಿಟ್ ಮಾಡೋದು. ಇಲ್ಲೊಂದು ಸ್ಪೀಕರು, ಇಲ್ಲೊಂದು ಸ್ಪೀಕರ್, 2 ಸ್ಪೀಕರು. ಇದು ಮೈಕು ಮುಂದ್ಗಡೆ ಬರ್ತಿದಂತೆ. ಇದನ್ನ ಕಿತ್ತು ಹಾಕ್ಬೋದು, ಕೀಳ್ಬೋದು, ಹಾಕ್ಬೋದು. ಅಂಕಲ್ ಇದು ಹೆಂಗೆ ತೆಗಿಯೋದು? ಜಸ್ಟ್ ಹಿಂಗೆ ಇಟ್ಕೊಂಡು 2 ಕೈಯಲ್ಲಿ
ಇದು ಕೆಳಗೆ ಈ ಬೇಸ್ ಇದೆಯಲ್ಲ, ಹಾ. ಈ ಪ್ಲೇಟನ್ನು ಇಟ್ಕೊಂಡು ಸಾಕು, ಈ ಕಡೆ ಲಿಫ್ಟ್ ಮಾಡ್ಬೇಕು, ಓಕೆ. ಹಿಂಗ್ ಬಂತು ಮೇಲ್ ಮಾಡ್ಬೇಕು, ಓ ಈ ಕಡೆನೇ ಈ ಕಡೆ ಮಾಡ್ಬೋದು. ಮಾಡ್ಬೇಕು. ಸರಿ. ಹಾಕ್ಬೇಕಾದ್ರೆ ಹಿಂಗಿಟ್ಟು ಕೆಳಗೆ ಸ್ಲೈಡ್ ಮಾಡ್ಬೇಕು, ಫಿಟ್ Okay. ಆಯ್ತು. ತೆಗಿಬೇಕಾದ್ರೆ ಇದನ್ನ ಜಸ್ಟ್ ಹಿಂಗ್ ಮುಂದ್ಗಡೆ ನೀವು ಹಿಂಗ್ ಮಾಡಿದ್ರೆ ಸಾಕು ಬರುತ್ತೆ. ಓಕೆ ಗೈಸ್ ಫೈನಲಿ ಮೌಂಟ್ ಎಲ್ಲ ಹಾಕಿದ್ವಿ. ಇದು ರೀಲ್ಸ್ ಎಲ್ಲ ಬರೋದಲ್ಲ, ಆ ಥರದ್ದು ಹಾಕ್ಸಿದ್ರೆ ಕ್ಯಾಮ್ರಾ ಎಲ್ಲ ಹೋಗುತ್ತೆ ಅಂತ, ಅದಕ್ಕೆ ಹೋಗ್ಬಾರ್ದು ಅನ್ನೋದಕ್ಕೆ ಹಾಕ್ಸಿದ್ ನೋಡ್ರಿ. ಇವಕ್ಕೆಲ್ಲ ಆಯ್ತು. ಹೆಲ್ಮೆಟು ತಗೊಂಡೆ, ಇವಾಗ ರಾತ್ರಿ ಹಾಕೋಣ, ರೈಡ್ ಹೊಡೆಯೋಣ ಈಗ. ಫೈನಲಿ ಯೋಗೇಶ್ವರ್ ರೂಮಿಗೆ ಬನ್ನಿ, ಒಂದು ಗಾಡಿನ ಇಲ್ಲೇ ಇಟ್ಟಿನಿ. ಹೊರಗಿಡೋದು ನಂಗೆ ಯಾಕೆ ಸೇಫ್ ಅನ್ಸು, ಅದಕ್ಕಾಗಿ ಒಳಗೆ ಇಟ್ಬಿಟ್ಟೆ. ಹೊಸ ಗಾಡಿ ಅಲ್ಲ, ಮತ್ತೆ ನಂಬರ್ ಪ್ಲೇಟ್ ಬೇರೆ ಆಗೋಲ್ಲ. ನಾವು ಹೋಗಿ ಬರೋ ಅಷ್ಟರೊಳಗೆ ಕಸುವಾಗಿ ಬಿರಿಯಾನಿ ಮಾಡಿ ಅದು ಇದು ಮಾಡಿಯೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಾರೆ. ಚಟನಗಿರಿ ಕಸುವಾಗುಂಡು ಹೋಗ್ಬಿಡೋಣ ನಾಳೆ ಬೆಳಿಗ್ಗೆ. ಏನಕ್ಕೆ ಪಾರ್ಟಿ ಮಾಡ್ತಾರೆ ಅಂತ ಗೊತ್ತಿಲ್ಲ, ರೀಸನ್ನೇ ಗೊತ್ತಿಲ್ಲ. ಹೇಳು. ಬಹಳ ದಿನದಿಂದ ಇತ್ತು, ಹಾಂ, ಇವತ್ತು ಮಾಡ್ತಾ ಇದಾರೆ ಅಷ್ಟೇ. ಭಾಳ ದಿನದಿಂದ ಕನ್ಸಂತೆ. ಮಸ್ತ್ ಐತೆ ಬಿರಿಯಾನಿ ಮಾತ್ರ. ಹೆಂಗೆ ಸಖತ್ತಾಯ್ತಾ? ಮಾಡ್ದಾರ ಯಾರು? ಇವ್ರೇನಾ? ಮಸ್ತ್ ಮಾಡಿರೋಣ. ನಾ ಹೇಳ್ರಿ ಆಯ್ ಮಸ್ತ್ ಮಾಡ್ಯಾರ ಮಾತ್ರ ಬಿರಿಯಾನಿನ. ಅಂಕಲ್ ಹೆಂಗೈತಿ ಬಿರಿಯಾನಿ ಎಲ್ಲ? ಸ್ವಲ್ಪ ಸೂಪ್ ನೀವು ಅಣ್ಣ ನೀವು ಸೂಪರ್, ಎಲ್ಲ ಸೂಪರ್. ಕಸುವ ತಿನ್ನೋಣ. ಎಷ್ಟೆಲ್ಲ ಕಸುವ ಬಿರಿಯಾನಿ ತಿಂತಾ ಇದ್ರೆ ಕಸುವ ಅಳ್ತಾ ಅನ್ನೋದೆ. ಖಾರ ನೀನು ಅದನ್ನೇ ಮಾಡಿದ್ದು. ಎಲ್ಲ ಏನಿಲ್ಲ, ಸರಿಯಾಗಿ ಹೋಗಿತಾ ಇದೀನಿ ಅದೇ. ಅದು ಕೂತ ಕಣ್ಣ ನೀರಕ್ಕಿಂತ ನಿಂತೇನೆ. ಗೈಸ್ ಯೋಗೇಶ ಒಂದು 6 ಜನ ಮಲ್ಗ ಟೆಂಟ್ ಅನ್ನಂತೆ. ಕಸುವಾಗೈತಂತೆ 6 ಜನ ಮಲ್ಗೋದು. ಇದ್ರ ಮೇಲೆ ಹಾಸಿ ಇವಾಗ ಟೆಂಟ್ ಒಳಗೆ ಮಲಗಿಬಿಡೋಣ. ಹಾ ಗೈಸ್ ನೋಡ್ರಿ, ಹೊಸ ಟಾರ್ಪಲ್, ಹೊಸ ಕ್ಯಾಂಪ್ ಅಂತ ಅದೇ 4 ಸಲ ಗುಡಿಸ್ನಪ್ಪ, 4 ಸಲ. ಈಗ ಹಾಸನ ಮುಕ್ಕಳಲ್ಲಿ ದೊಡ್ಡದು ಸಾಕ್ ಬಿಡ, ಏನ್ ಕೊಳೆ ಹಾಕಲ್ಲ. ಕೊಳೆ ಆಗದೆ ಒಂದಿನ ನಮ್ಮೂರಿಗೆ ತಂದೆ ಅಂದ್ರೆ ಇದು ಹಲ್ಚಲ್ ಮಾಡ್ತೇವೆ ಇದನ್ನ. ಈಗ ನಮ್ಮೂರಿಗೆ ಒಂದ್ಸರಿ ತಬರಲ್ಲ ಇದನ್ನ. ವಯಸ್ಸು 6 ಜನ ಆರಾಮಾಗಿ ಮಲ್ಬೋದು ಮಾತ್ರ. ಒಳ್ಳೆ ತಂದಾನೆ ಜೀವನದಾಗ ಫಸ್ಟ್ ಟೈಮ್ ಒಳ್ಳೆ ಕೆಲಸ ಮಾಡೆ. ಈಗ ರೆಡಿ ಮಾಡೋಣ ಗೈಸ್. ಇವತ್ತು ನಿಮಗೆ ಟೆಂಟ್ ಹಾಕೋದು ಕಳ್ಸಿಕೊಡ್ತೀನಿ. ಇಂಥದ್ದೊಂದು 6 ಹಾ ಏಸಿ ಟೆಂಟ್ ಇಲ್ಲೇ ಹಾಕ್ಬೇಕಣ ಮಜಾ. ನಿಂಗೆ ಗೊತ್ತಿಲ್ಲ, ನಾವ್ ಯಾವಾಗ್ಲೂ ಕಾನ ಹಾಕ್ತಿದ್ವಿ, ಕಾನ ಹಾಕಿ ಬೋರ್ ಆಗ್ಬಿಟ್ಟಿತ್ತು. ಮನೆ ಒಳಗೆ ಟೆಂಟ್ ಹಾಕ್ತೀರ ಅಮ್ಮ ಬೈತಾಳೆ. ಅದಕ್ಕಾಗಿ ಯೋಗೇಶ ರೂಮಿಗೆ ಬಂದು ಟೆಂಟ್ ಹಾಕ್ತಾ ಇದೀವಿ. ನಿಮಗೀಗ ಟೆಂಟ್ ಹಾಕೋದು ಹೆಂಗಂತ ತೋರಿಸ್ಕೊಡ್ತೀನಿ. ಇಂಥ ಒಂದು 4-5 ಕಡ್ಡಿ ಕೊಟ್ಟಿರ್ತಾರ, ಹಿಂಗೆ ಬಿಚ್ಚಿಬೇಕು ಕಡ್ಡಿನ. ಓಕೆ, ಹಿಂಗೆ ತಗೋಬೇಕು ಒಂದು. ಈಗ ನಾ ತೋರಿಸ್ತೀನಿ. ಸಿಂಗಲ್ ಹಾಕೋದು ಅಂತ ತಲೆಗೆಡ್ಸ್ಕೊಬಾರ್ದು ಅವಕ್ಕಲ್ಲ. ಹಿಂಗೆ ಕರೆಕ್ಟಾಗಿ ಹಿಂಗೆ ಇಟ್ಕೋಬೇಕು. ಅವಾಗ ಒಂದು ವಿಡಿಯೋದಾಗ ಹಿಂಗೆ ಇದನ್ನೇ ಹಾಕಿದ್ನಲ್ಲ ಇದೇ ತರದ್ದು. ಕರೆಕ್ಟಾಗಿ ಬರ್ಬೇಕು. ನೆಕ್ಸ್ಟ್ ಸಲಿಗೆ ಯೋಗೇಶ ಇವೆಲ್ಲ ಯಾ ಗ್ಯಾಪ್ ನನ್ನ ಜೊತೆಗೆ ಇರ್ತದ. ಇವೆಲ್ಲ ಯಾ ಗ್ಯಾಪ್ ತಗೋಬಿಟ್ಟ ಅಂತ ಗೊತ್ತಿಲ್ಲ. ಇವತ್ತು ಟ್ರೈಪೋಡಾಗೆ ವಿಡಿಯೋ ಶೂಟ್ ಮಾಡೋಣ. ಟೆಂಟ್ ಹಾಕೋದು ಹೆಂಗ್ ಟೆಂಟ್ ಹಾಕ್ತೀನಿ ಅಂತ ತೋರಿಸ್ ನೋಡ್ರಿ. ಟೆಂಟ್ ಹಾಕೋದು ಈ ಕಡ್ಡಿನ 4 ಒಂದು ಹಿಂಗೆ ಹಾಕಿಬೇಕು. ಅದಾದ್ಮೇಲೆ ಇದೈತಲ್ಲ ಇದನ್ನ ನಮಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಇಲ್ಲಿ ಹಾಕ್ಬೇಕು. ಈ ಇನ್ನೊಂದು ಕ್ಲಿಪ್ ಐತಲ್ಲ ಇದು, ಅಲ್ಲಿ ಇನ್ನೊಂದು ಇದು ಕೊಟ್ಟಾರೆ ನೋಡ್ರಿ. ಒಂದೇ ನಿಮಿಷ. ಇದೈತಲ್ಲ ಈ ಹುಕ್ 6 ಹಾಕೆ. ಇವಾಗ 6 ತೋರಿಸ್ತೀನಿ ಇರ್ರಿ, ಆಚೆ ಕಡೆ ಈಚೆ ಕಡೆ ಅಂತ. ಗೈಸ್ ರೆಡಿ ಆಗ್ತಾ ಇದೆ ಟೆಂಟ್ ನಮ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟೆಂಟಿನೊಳಗೆ ಮಂಜು ಬ್ರೂ ಅವರ ಆಗಮನ. ಗೈಸ್ ಫೈನಲಿ ಆರಾಮಾಗಿ ಪೀಸಾಗಿ 6 ಜನ ಮಲಗ್ಬೋದು. ಚಾಪೇಸ ಒಳ್ಳೆ ಬೆಡ್ ಹಾಕ, ದಪ್ಪಗಬೇಕು, ಕಸುವಾಗಿರ್ಬೇಕು. ಗೈಸ್ ಏನೋ ಮಾಡ್ತೀವ ಈಗ. ಇವಾಗ ಇದ್ರ ಮೇಲೆ ಚಾಪೆ ದಿಂಬು ಗಿಂಬು ಎಲ್ಲ ಹಾಕೋಣ ಅಂತ ಹಾಕ್ತೀನಿ. ಈಗ ಕಸುವ ಬೆಡ್ನೇ ಹೊತ್ಕೊಂಡ್ ಬಂದ್ಬಿಟ್ಟನಪ್ಪ. ಗಾಯ್ಸ್ ಇನ್ನೂ ಒಂದು ಹೋಗಿಸ್ತಾ ಇದ್ದಾನೆ. ಇರ ಇನ್ನು ಫಸ್ಟ್ ತಳ್ತೀನಿ ಆ ಕಡೆ. ಗೈಸ್ ಒಂದು ತಡಿನ ಈ ಕಡೆ ಮಾಡ್ತೀವಿ, ಇನ್ನೊಂದು ತಡಿ ಅಕ್ಕ. 2 ತಡಿ ಕರೆಕ್ಟ್ ಪರ್ಫೆಕ್ಟ್ ಆಗಿ ಆತು. ಮುಕ್ಕಳರೆ ಆತು ಕಣ ಹುಡ್ಗ. ಬೆಡ್ಶೀಟ್ ಎಲ್ಲ ತಂದ್ಬಿಟ್ಟದೆ ಕಸುವಾಗಿ. ಅಪ್ಪ ಒಳ್ಳೆ ಬೆಡ್ ಹಾಕ್ಯಾನೆ. ಅದಕ್ಕೆ ಪಿಲ್ಲ ಹಾಕದೆ ಬೇಡ. ಕಸುವ ಮಲ್ಕಿ ಬಿಡೋಣ ಇವತ್ತು. ನಂಗೆ ದಿಂಬಿಲ್ಲ, ನಂಗೆ ನಿದ್ದೆನೇ ಬರೋ. ಅಯ್ಯೋ ದೇವ್ರೆ ಶೇ, ಏನೇನು ಅನ್ಕೊಂಡ್ಬಿಡ್ತಾರ ಕಣ. ಗೇ ಆಟ ಆಡ್ತಾ ಇದೀರಾ ಅಂತ. Why are you gay? Who says I'm gay? You are gay. ಆಯ್ತು ಮಲಗಿದ್ವಿ. ಒಳ್ಳೆ ನಿದ್ದೆ ಬರ್ತಾಯಿತ್ತು ಮಾತ್ರ. ವ್ಲಾಗ್ ಏನು ಮಾಡಲ್ಲ ಅಂತ ಮಾಡ್ತಾಯಿದ್ದೆ.
I hope you guys enjoy this video guys. Make sure to subscribe my YouTube channel and I see you guys on next Wednesday. Sexy bye. Good night. See you the next video. Bye. Instagram follow ಮಾಡ್ತೀನಿ, ಫಾಲೋ ಮಾಡಿ. ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡೋದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ.